ಹಿಂದೂಗಳು ಇರಲಿಲ್ಲ ಅಂತಂದ್ರೆ ಈ ಜಗತ್ತು ಇರ್ತಿರ್ಲಿಲ್ಲ, ಹಿಂದೂಗಳು ಇಲ್ಲ ಅಂದ್ರೆ ಈ ಜಗತ್ತು ಇಲ್ಲ ಅಂತ ಹೇಳಿ ಮೋಹನ್ ಭಾಗವತ್ ಅವರು ಹೇಳಿದ್ದಾರೆ. ಆರ್ಎಸ್ಎಸ್ನ ಮುಖ್ಯಸ್ಥರಾಗಿರುವಂತಹ ಮೋಹನ್ ಭಾಗವತ್ ಅವರ ಮಾತು ಇದು. ಹಿಂದೂಗಳು ಇಲ್ಲ ಅಂದ್ರೆ ಜಗತ್ತು ಇರೋದಿಲ್ಲ. ಮಣಿಪುರದ ಇಂಫಾಲದಲ್ಲಿ ಭಾಗವತ್ ಮಹತ್ವದ ಹೇಳಿಕೆ. ಭಾರತ ದೇಶವು ಶಾಶ್ವತವಾದ ನಾಗರಿಕತೆಗೆ ಹೆಸರು, ಬಾಕಿ ನಾಗರಿಕತೆಗಳೆಲ್ಲವೂ ಹಾಗೆ ಬಂದು ಹೀಗೆ ಹೋಗಿವೆ. ಪ್ರತಿ ದೇಶಕ್ಕೂ ಒಂದೊಂದು ಕಠಿಣ ಸನ್ನಿವೇಶಗಳು ಬಂದಿದೆ. ಅಂತಹ ಸ್ಥಿತಿಗಳಿಂದ ಹಲವು ನಾಗರಿಕತೆಗಳು ವಿನಾಶವಾಗಿ ಹೋಗಿದೆ. ಯುನಾನ್ ಗ್ರೀಸ್ನಲ್ಲಿ, ಮಿಸ್ರ್ ಈಜಿಪ್ಟ್ನಲ್ಲಿ ಮತ್ತು ರೋಮನ್ ನಾಗರಿಕತೆ, ಈ ನಾಗರಿಕತೆಗಳು ಭೂಮಿಯಿಂದ ನಾಶವಾಗಿ ಹೋದವು. ಭಾರತೀಯ ನಾಗರಿಕತೆಯಲ್ಲಿ ಅದೇನೋ ವಿಶೇಷತೆ ಇದೆ. ಅದರಿಂದಾಗಿ ನಾವು ಇವತ್ತೂ ಇದ್ದೇವೆ, ಮುಂದೆಯೂ ಇರ್ತೇವೆ, ಯಾವಾಗಲೂ ಇರ್ತೇವೆ ಅಂತ ಮೋಹನ್ ಭಾಗವತ್ ಅವರು ಹೇಳಿದ್ದಾರೆ. कुछ परिस्थिति का विचार तो सबको करना पड़ता है, लेकिन आप देखो परिस्थिति आती है और जाती है. देखो दुनिया में सब देशों पर तरह तरह की परिस्थिति आई गई, कुछ देश उसमें समाप्त हो गए. यूनान, मिस्र, रोमा सब मिट गए जहां से. कुछ बात है कि हस्ती मिटती नहीं हमारी. तो भारत ये एक अमर समाज, अमर सिविलाइजेशन का नाम है. बाकी सब आए, चमके, चले गए, लेकिन इन सब के उदय और अस्त हमने देखे और हम अभी भी है और रहेंगे. क्योंकि एक बेसिक नेटवर्क ऐसा हमने बनाया है अपने समाज का. उसके चलते हिंदू समाज रहेगा. हिंदू नहीं रहेगा तो दुनिया नहीं रहेगी. क्योंकि ये जो धर्म नाम की चीज है, जिसका मैंने उल्लेख किया, समय समय पर उसको जीकर दुनिया को देना. ಹಿಂದೂಗಳು ಇರಲಿಲ್ಲ ಅಂತಂದ್ರೆ ಈ ಜಗತ್ತು ಇರ್ತಿರ್ಲಿಲ್ಲ, ಹಿಂದೂಗಳು ಇಲ್ಲ ಅಂದ್ರೆ ಈ ಜಗತ್ತು ಇಲ್ಲ ಅಂತ ಹೇಳಿ ಮೋಹನ್ ಭಾಗವತ್ ಅವರು ಹೇಳಿದ್ದಾರೆ. ಆರ್ಎಸ್ಎಸ್ನ ಮುಖ್ಯಸ್ಥರಾಗಿರುವಂತಹ ಮೋಹನ್ ಭಾಗವತ್ ಅವರ ಮಾತು ಇದು. ಹಿಂದೂಗಳು ಇಲ್ಲ ಅಂದ್ರೆ ಜಗತ್ತು ಇರೋದಿಲ್ಲ. ಮಣಿಪುರದ ಇಂಫಾಲದಲ್ಲಿ ಭಾಗವತ್ ಮಹತ್ವದ ಹೇಳಿಕೆ. ಭಾರತ ದೇಶವು ಶಾಶ್ವತವಾದ ನಾಗರಿಕತೆಗೆ ಹೆಸರು, ಬಾಕಿ ನಾಗರಿಕತೆಗಳೆಲ್ಲವೂ ಹಾಗೆ ಬಂದು ಹೀಗೆ ಹೋಗಿವೆ. ಪ್ರತಿ ದೇಶಕ್ಕೂ ಒಂದೊಂದು ಕಠಿಣ ಸನ್ನಿವೇಶಗಳು ಬಂದಿದೆ. ಅಂತಹ ಸ್ಥಿತಿಗಳಿಂದ ಹಲವು ನಾಗರಿಕತೆಗಳು ವಿನಾಶವಾಗಿ ಹೋಗಿದೆ. ಯುನಾನ್ ಗ್ರೀಸ್ನಲ್ಲಿ, ಮಿಸ್ರ್ ಈಜಿಪ್ಟ್ನಲ್ಲಿ ಮತ್ತು ರೋಮನ್ ನಾಗರಿಕತೆ, ಈ ನಾಗರಿಕತೆಗಳು ಭೂಮಿಯಿಂದ ನಾಶವಾಗಿ ಹೋದವು. ಭಾರತೀಯ ನಾಗರಿಕತೆಯಲ್ಲಿ ಅದೇನೋ ವಿಶೇಷತೆ ಇದೆ. ಅದರಿಂದಾಗಿ ನಾವು ಇವತ್ತೂ ಇದ್ದೇವೆ, ಮುಂದೆಯೂ ಇರ್ತೇವೆ, ಯಾವಾಗಲೂ ಇರ್ತೇವೆ ಅಂತ ಮೋಹನ್ ಭಾಗವತ್ ಅವರು ಹೇಳಿದ್ದಾರೆ. कुछ परिस्थिति का विचार तो सबको करना पड़ता है, लेकिन आप देखो परिस्थिति आती है और जाती है. देखो दुनिया में सब देशों पर तरह तरह की परिस्थिति आई गई, कुछ देश उसमें समाप्त हो गए. यूनान, मिस्र, रोमा सब मिट गए जहां से. कुछ बात है कि हस्ती मिटती नहीं हमारी. तो भारत ये एक अमर समाज, अमर सिविलाइजेशन का नाम है. बाकी सब आए, चमके, चले गए, लेकिन इन सब के उदय और अस्त हमने देखे और हम अभी भी है और रहेंगे. क्योंकि एक बेसिक नेटवर्क ऐसा हमने बनाया है अपने समाज का. उसके चलते हिंदू समाज रहेगा. हिंदू नहीं रहेगा तो दुनिया नहीं रहेगी. क्योंकि ये जो धर्म नाम की चीज है, जिसका मैंने उल्लेख किया, समय समय पर उसको जीकर दुनिया को देना. ಹಿಂದೂಗಳು ಇರಲಿಲ್ಲ ಅಂತಂದ್ರೆ ಈ ಜಗತ್ತು ಇರ್ತಿರ್ಲಿಲ್ಲ, ಹಿಂದೂಗಳು ಇಲ್ಲ ಅಂದ್ರೆ ಈ ಜಗತ್ತು ಇಲ್ಲ ಅಂತ ಹೇಳಿ ಮೋಹನ್ ಭಾಗವತ್ ಅವರು ಹೇಳಿದ್ದಾರೆ. ಆರ್ಎಸ್ಎಸ್ನ ಮುಖ್ಯಸ್ಥರಾಗಿರುವಂತಹ ಮೋಹನ್ ಭಾಗವತ್ ಅವರ ಮಾತು ಇದು. ಹಿಂದೂಗಳು ಇಲ್ಲ ಅಂದ್ರೆ ಜಗತ್ತು ಇರೋದಿಲ್ಲ. ಮಣಿಪುರದ ಇಂಫಾಲದಲ್ಲಿ ಭಾಗವತ್ ಮಹತ್ವದ ಹೇಳಿಕೆ. ಭಾರತ ದೇಶವು ಶಾಶ್ವತವಾದ ನಾಗರಿಕತೆಗೆ ಹೆಸರು, ಬಾಕಿ ನಾಗರಿಕತೆಗಳೆಲ್ಲವೂ ಹಾಗೆ ಬಂದು ಹೀಗೆ ಹೋಗಿವೆ. ಪ್ರತಿ ದೇಶಕ್ಕೂ ಒಂದೊಂದು ಕಠಿಣ ಸನ್ನಿವೇಶಗಳು ಬಂದಿದೆ. ಅಂತಹ ಸ್ಥಿತಿಗಳಿಂದ ಹಲವು ನಾಗರಿಕತೆಗಳು ವಿನಾಶವಾಗಿ ಹೋಗಿದೆ. ಯುನಾನ್ ಗ್ರೀಸ್ನಲ್ಲಿ, ಮಿಸ್ರ್ ಈಜಿಪ್ಟ್ನಲ್ಲಿ ಮತ್ತು ರೋಮನ್ ನಾಗರಿಕತೆ, ಈ ನಾಗರಿಕತೆಗಳು ಭೂಮಿಯಿಂದ ನಾಶವಾಗಿ ಹೋದವು.
ಭಾರತೀಯ ನಾಗರಿಕತೆಯಲ್ಲಿ ಅದೇನೋ ವಿಶೇಷತೆ ಇದೆ, ಅದರಿಂದಾಗಿ ನಾವು ಇವತ್ತೂ ಇದ್ದೇವೆ, ಮುಂದೆಯೂ ಇರ್ತೇವೆ, ಯಾವಾಗಲೂ ಇರ್ತೇವೆ ಅಂತ ಮೋಹನ್ ಭಾಗವತ್ ಅವರು ಹೇಳಿದ್ದಾರೆ. कुछ परिस्थिति का विचार तो सबको करना पड़ता है, लेकिन आप देखो परिस्थिति आती है और जाती है. देखो दुनिया में सब देशों पर तरह तरह की परिस्थिति आई गई, कुछ देश उसमें समाप्त हो गए. यूनान, मिस्र, रोमा सब मिट गए जहां से. कुछ बात है कि हस्ती मिटती नहीं हमारी. तो भारत ये एक अमर समाज, अमर सिविलाइजेशन का नाम है. बाकी सब आए, चमके, चले गए, लेकिन इन सब के उदय और अस्त हमने देखे और हम अभी भी है और रहेंगे, क्योंकि एक बेसिक नेटवर्क ऐसा हमने बनाया है अपने समाज का. उसके चलते हिंदू समाज रहेगा. हिंदू नहीं रहेगा तो दुनिया नहीं रहेगी, क्योंकि ये जो धर्म नाम की चीज है जिसका मैंने उल्लेख किया, समय समय पर उसको जीकर दुनिया को देना. ಹಿಂದೂಗಳು ಇರಲಿಲ್ಲ ಅಂತಂದ್ರೆ ಈ ಜಗತ್ತು ಇರ್ತಿರ್ಲಿಲ್ಲ, ಹಿಂದೂಗಳು ಇಲ್ಲ ಅಂದ್ರೆ ಈ ಜಗತ್ತು ಇಲ್ಲ ಅಂತ ಹೇಳಿ ಮೋಹನ್ ಭಾಗವತ್ ಅವರು ಹೇಳಿದ್ದಾರೆ. ಆರ್ಎಸ್ಎಸ್ನ ಮುಖ್ಯಸ್ಥರಾಗಿರುವಂತಹ ಮೋಹನ್ ಭಾಗವತ್ ಅವರ ಮಾತು ಇದು. ಹಿಂದೂಗಳು ಇಲ್ಲ ಅಂದ್ರೆ ಜಗತ್ತು ಇರೋದಿಲ್ಲ. ಮಣಿಪುರದ ಇಂಫಾಲದಲ್ಲಿ ಭಾಗವತ್ ಮಹತ್ವದ ಹೇಳಿಕೆ. ಭಾರತ ದೇಶವು ಶಾಶ್ವತವಾದ ನಾಗರಿಕತೆಗೆ ಹೆಸರು, ಬಾಕಿ ನಾಗರಿಕತೆಗಳೆಲ್ಲವೂ ಹಾಗೆ ಬಂದು ಹೀಗೆ ಹೋಗಿವೆ. ಪ್ರತಿ ದೇಶಕ್ಕೂ ಒಂದೊಂದು ಕಠಿಣ ಸನ್ನಿವೇಶಗಳು ಬಂದಿದೆ. ಅಂತಹ ಸ್ಥಿತಿಗಳಿಂದ ಹಲವು ನಾಗರಿಕತೆಗಳು ವಿನಾಶವಾಗಿ ಹೋಗಿದೆ. ಯುನಾನ್ ಗ್ರೀಸ್ನಲ್ಲಿ, ಮಿಸ್ರ್ ಈಜಿಪ್ಟ್ನಲ್ಲಿ ಮತ್ತು ರೋಮನ್ ನಾಗರಿಕತೆ, ಈ ನಾಗರಿಕತೆಗಳು ಭೂಮಿಯಿಂದ ನಾಶವಾಗಿ ಹೋದವು. ಭಾರತೀಯ ನಾಗರಿಕತೆಯಲ್ಲಿ ಅದೇನೋ ವಿಶೇಷತೆ ಇದೆ, ಅದರಿಂದಾಗಿ ನಾವು ಇವತ್ತೂ ಇದ್ದೇವೆ, ಮುಂದೆಯೂ ಇರ್ತೇವೆ, ಯಾವಾಗಲೂ ಇರ್ತೇವೆ ಅಂತ ಮೋಹನ್ ಭಾಗವತ್ ಅವರು ಹೇಳಿದ್ದಾರೆ. कुछ परिस्थिति का विचार तो सबको करना पड़ता है, लेकिन आप देखो परिस्थिति आती है और जाती है. देखो दुनिया में सब देशों पर तरह तरह की परिस्थिति आई गई, कुछ देश उसमें समाप्त हो गए. यूनान, मिस्र, रोमा सब मिट गए जहां से. कुछ बात है कि हस्ती मिटती नहीं हमारी. तो भारत ये एक अमर समाज, अमर सिविलाइजेशन का नाम है. बाकी सब आए, चमके, चले गए, लेकिन इन सब के उदय और अस्त हमने देखे और हम अभी भी है और रहेंगे, क्योंकि एक बेसिक नेटवर्क ऐसा हमने बनाया है अपने समाज का. उसके चलते हिंदू समाज रहेगा. हिंदू नहीं रहेगा तो दुनिया नहीं रहेगी, क्योंकि ये जो धर्म नाम की चीज है जिसका मैंने उल्लेख किया, समय समय पर उसको जीकर दुनिया को देना